ಅಷ್ಟು ಡೆಡಿಕೇಟೆಡ್ ನಾವು. ಟೈಮ್ ಬಂದು ಎಷ್ಟು 7:30 ಎದ್ದು ಬಂದಿದ್ದಾಳೆ. ಇವಾಗ ಏನ್ ಮಾಡ್ತಿರೋದಮ್ಮ? ಇದು ಬಂದ್ಬಿಟ್ಟು ನನ್ನ ಗೋ ಟು ಕ್ಲೀನಿಂಗ್ ವೆಪನ್ ಅಂತ ಹೇಳ್ಬೋದು. ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ಮುದ್ದನ್ನ ಸ್ಕೂಲಿಂದ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ತುಂಬ ಜೋರು ಮಳೆ, ಹೀಗಾಗಿ ಕಾರಲ್ಲಿ ಬಂದಿದ್ದೀವಿ ಅವಳನ್ನ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಅವಳಿಗೂ ಗೊತ್ತಿಲ್ಲ ನಾನು ಬಂದಿರೋದು. ಮಹೇಶ್ ಹೋಗಿದ್ದಾರೆ ಅವಳನ್ನ ಕರ್ಕೊಂಡು ಬರೋದಕ್ಕೆ. ನೋಡೋಣ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಯೂಶ್ವಲಿ ಅವಳು ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿರ. ಸೊ ಲೆಟ್ ಸಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಇದರಿಂದ ತುಂಬ ಟ್ರಾಫಿಕ್ ಜಾಮ್ ಆಗೋಗಿದೆ. ಬರೀ ಎಲ್ಲ ಕಾರ್ಗಳೇ ಬಂದಿದೆ. ಬರ್ತಾ ಇದ್ದಾಳೆ ನೋಡಿ, ರೆಡ್ ಕಲರ್ ಅಂಬ್ರೆಲ್ಲ ಇಟ್ಕೊಂಡು. ಹಾಯ್ ಬೇಬಿ. ಲಂಚ್ ಬಾಕ್ಸ್ ಖಾಲಿ ಮಾಡಿದ್ರಾ? ಎಲ್ಲ ಫುಲ್ಲು ಖಾಲಿ. ಗುಡ್. ಓಕೆ, ಮನೆಗೆ ಹೋಗುವ. ಗೈಸ್ ನೋಡಿ ಗೈಸ್, ಮಧ್ಯಾಹ್ನ ಮಲಗ್ದೋಳು ಇವಾಗ ಎದ್ದು ಬಂದಾಳೆ. ಇವಾಗ ಎಷ್ಟು ಗೊತ್ತಾ ಟೈಮು? ಇವಾಗ ಟೈಮ್ ಬಂದು ಎಷ್ಟು 7:30 ಎದ್ದು ಬಂದಿದ್ದಾಳೆ. ಇವಾಗ ತಲೆ ಬಚ್ಚಬೇಕು. ಇವಾಗ ಸ್ನ್ಯಾಕ್ಸ್ ತಿಂತಾ ಇರೋದು. ಅವ್ರ ಪಪ್ಪ ರಸಕ್ಕೆ ತಿನ್ಲಿ ಅಂತ ಅಂದ್ಬಿಟ್ಟು ಈವ್ನಿಂಗ್ ಟೀ ಎಲ್ಲ ಎಕ್ಸ್ಟ್ರಾ ಮಾಡಿ ಸ್ನ್ಯಾಕ್ಸ್ ಇಟ್ಟಿದ್ರೆ ಅವಳು ಊಟದ ಟೈಮ್ಗೆ ಸ್ನ್ಯಾಕ್ಸ್ ತಿಂತಾಳೆ ಅಲ್ವಾ ಮುದ್ದುಮಾ? ನಾಳೆ ಹಾಲಿಡೇ ಇದೆ, ಅದಕ್ಕೆ ಇವತ್ತು ರೆಸ್ಟ್, ಕಂಪ್ಲೀಟ್ ರೆಸ್ಟ್. ಅಲ್ಲಪ್ಪಿ ಹಂಗಂದ್ಬಿಟ್ಟು ಎಷ್ಟೊತ್ತಿಗೆ ಎದ್ದೋಳೋದು? 7:30. ನಾಳೆ ಸ್ಯಾಟರ್ಡೆ, ನಾಳೆ ಸಂಡೇ. ಅದು ಗೊತ್ತಿರೋ ವಿಷಯನೇ. ಗೊತ್ತಾ ನಿಮ್ಗೆ? ಗೊತ್ತಾ? ಹಲೋ, ನಮಸ್ತೆ ಡಾಕ್ಟರ್. ಮುದ್ದು, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಡಿನ್ನರ್ ಟೈಮಲ್ಲಿ ಸ್ನ್ಯಾಕ್ಸ್ ತಿಂತಾ ಇದ್ದೀರಲ್ಲ, ತುಂಬ ಖುಷಿ ಆಗ್ತಾ ಇದೆಯಾ? ನಾನು ಎವ್ರಿ ಫ್ರೈಡೆ ಹಂಗೇನೆ. ಎವ್ರಿ ಫ್ರೈಡೆ ಸ್ನ್ಯಾಕ್ಸ್ನ ಡಿನ್ನರ್ ಟೈಮಲ್ಲಿ ತಿನ್ನೋದು, ಅದೇ ಒಂಥರ ಖುಷಿ. ಒಂದೊಂದ್ಸತಿ 7 o'clock ಎದ್ದೇಳ್ತೀನಿ, ಒಂದೊಂದ್ಸತಿ 7:30. ನಾನು ಮನಗಿದ್ದೆ 5 o'clock ಆಗಿ. ಗೈಸ್, ನಾವು ಎಂಥ ದಡ್ರು ಅಂದರೆ ಹೊರಗಡೆ ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸ್ನ್ಯಾಕ್ಸ್ ಥರ ಮಸಾಲೆ ಪುರಿ, ಪಾನಿಪುರಿ ತಿನ್ಕೊಂಬರೋಣ ಅಂತ. ಎಲ್ಲ ತಿಂದಾದ್ಮೇಲೆ ನೆನಪಾಗ್ತಿದೆ ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿಲ್ಲ ಅಂತ. ಅಷ್ಟು ಡೆಡಿಕೇಟೆಡ್ ನಾವು. ಸಿ, ಇವಾಗ ಎಷ್ಟು ಗೊತ್ತಾ ಟೈಮು? 10 o'clock. 10 o'clock ಅಲ್ಲಿ ಲೇಟ್ ಆಗಿದ್ದೀನಿ, ಅದಕ್ಕೆ ನಾನೇ ಆನ್ಸರ್ ಹೇಳ್ಬಿಟ್ಟೆ. ಬಿಡಮ್ಮ. ವೆರಿ ಗುಡ್ ಮಗಳೇ. ಹಂಗೆ ನಿನ್ನ ಟೈಮ್ ಟೇಬಲ್ ಅವತ್ತಿಗೆ ಏನು ಮಾಡಬೇಕು ಅದನ್ನು ಮುಗಿಸ್ಕೋಬೇಕು. ಬೇಗ ಬೇಗ ಮುಗಿಸು. ಓಕೆ, ಇವಾಗ ಟೈಮ್ 10 o'clock ನೈಟ್ ಆಗಿದೆ. ಬೆಳಗ್ಗೆ ಸಿಗ್ತೀನಿ. ನಾಳೆ ನನ್ನ ಮಗಳ PTM ಇದೆ. ಫಸ್ಟ್ ಟೈಮ್ ಅಟೆಂಡ್ ಮಾಡ್ತೀನಿ PTM ನಾನು. ಆ್ಯಕ್ಚುಲಿ ಅವಳಿಗಿಂತ ನನಗೆ ಟೆನ್ಷನ್ ಜಾಸ್ತಿ ಇದೆ. ಯಾಕೆ ಮ್ಯಾಮ್ ನನ್ನಲ್ಲಿ ಕ್ವಶನ್ ಕೇಳ್ಬಿಡ್ತಾರೋ ಅಂತೇಳಿ. ಕರೆಕ್ಟಲ್ಲ ಮೇಡಮ್? ಎಷ್ಟು ನಾಟಕ ಆಡ್ತಾಳೆ ನೋಡಿ, ಅದನ್ನೆಲ್ಲ ಹೇಳಿದೆ. ನನಗೆ ಅದೆಲ್ಲ ಹೇಳೋಕ್ಕಾಗಲ್ಲ. ಅವರು ಕನ್ನಡ ಬರೋರು ಇಂಗ್ಲೀಷ್ ಹೇಳ್ತಾರೆ. ನಾಳೆ ಬನ್ನಿ, ಎಲ್ಲರೂ ಮೀಟ್ ಆಗೋಣ. ಓಕೆ, ನೀವು ಬನ್ನಿ ಎಲ್ಲರೂ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ
ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ಮನೆಯಲ್ಲಿ. ಸೊ ಬ್ರಷ್ ಶೀಟೆಲ್ಲ ತೆಗಿತಾ ಇದ್ದೀನಿ. ಮನೆ ಎಲ್ಲ ಇನ್ನು ಕ್ಲೀನ್ ಮಾಡಬೇಕು. ಯಾವ ಹಬ್ಬಕ್ಕೆ ಬಿಟ್ಟು ವರಮಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ಇವಾಗ ಇಷ್ಟೊತ್ತವರೆಗೂ ನಮ್ಮ ಪಪ್ಪ ಎಲ್ಲ ಗೂಜ್ ಹೊಡೆದ್ರು ಗೈಸ್. ಇವಾಗ ನಮ್ಮ ಮಮ್ಮಿ ಬ್ರಷ್ ಚೇಂಜ್ ಮಾಡ್ತಾರೆ. ಸೊ ಕೆಲಸನ ಡಿವೈಡ್ ಮಾಡ್ಕೊಂಡ್ರೆ ಕೆಲಸ ನಾವೇನು ಮಾಡ್ತಿಲ್ಲ ಗೈಸ್, ಸುಮ್ಮನೆ ಮನ್ಗಿದಿ. ಅವಳು ರಾಣಿ ಅಲ್ವಾ, ಮಹಾರಾಣಿ. ಒಂದ್ಸತಿ ಉಯ್ಯಾಲೆ ಮೇಲೆ, ಒಂದ್ಸತಿ ಬೆಡ್ ಮೇಲೆ. ओके हो गया हाँ ठीक है. ಇವಾಗ ನಮ್ಮನೆ ಕೆಲಸದವರು ಎಲ್ಲ ಕೆಲಸ ಮಾಡಿ ಹೋದರು. ಸೊ ಅದಕ್ಕೆ ಅವರು ಬೆಳಗ್ಗೆ ಬೇಗ ಬರೋದ್ರಿಂದ ಬೆಳಗ್ಗೆನೆ ಬೇಗ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ ನಮ್ಮ ಮನೆಯಲ್ಲಿ. ಕಸ್ತವ್ರ ಗಾಡಿ ಬ್ಯಾಕ್ಗ್ರೌಂಡ್ ಸೌಂಡ್ ವೆರಿ ನಾಯ್ಸಿ. ನನ್ನ ಮುಖ ತೋರ್ಸಕ್ಕಾಗಲ್ಲ ಗೈಸ್. ಬಟ್ ಕಸ ತುಂಬೋದಾಗ ಅವ್ರು ಬಂದಿಲ್ಲ ಅಂದ್ರೆ ಅವಾಗ ಖುಷಿ ಆಗುತ್ತೆ. ಅವ್ರು ಬಂದ್ರೆ ಬರುತ್ತೆ ಹೇಳಪ್ಪ. 2 ದಿವಸ 3 ದಿವಸ ಆದ್ರೂ ಬರಲ್ಲ. ಓಕೆ, ನಮ್ಮ ಮುದ್ದನ್ ತೋರಿಸ್ಲಾ? ಯಪ್ಪ ಬೇಡ. ಅವಳು ಫ್ರೆಶ್ ಅಪ್ ಆಗಿ ಇವಾಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಅವಳು ಸ್ಕೂಲ್ ಹತ್ರನೂ ಹೋಗಬೇಕು. ಅವಳದು PTM ಇದೆ, ಅದನ್ನು ಮುಗಿಸ್ಕೊಂಡು ಬರಬೇಕು. ವಿ ಆರ್ ಹ್ಯಾವಿಂಗ್ ಸೋ ಮೆನಿ ಪ್ಲ್ಯಾನ್ಸ್ ಟುಡೇ. ಸೊ ಲೆಟ್ಸ್ ಸಿ ಯಾವ್ದು ಆಗುತ್ತೆ ಅಂತ. ಕಮ್ ಇನ್ನೊಂದು ಕಡೆ ಹೋಗೋಣ. ಇವಾಗ ಬೋರ್ ಆಗ್ತಿತ್ತು. ಸೊ ನ್ಯೂಸ್ ಪೇಪರ್ ಕೊಟ್ಟಿದ್ದು ಸ್ಕೂಲಿಂದ, ಅದಕ್ಕೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಇದನ್ನ ಕಷ್ಟ ಐತೆ, ಇದನ್ನ ಕಂಪ್ಲೀಟ್ ಮಾಡಬೇಕು. ಯಾವುದನ್ನ? ಇದನ್ನ ಗ್ರಿಡ್ಡು, ರಿಡಲ್ಸ್ದು ಮತ್ತೆ ನಂಬರ್ ಇದೆಲ್ಲ ಮಾಡಿದ್ಯಾ? ಇದೆಲ್ಲ ಸೂಪರ್. ಏನಿದು? ಯಾವ ಪಿಕ್ಚರ್ ಇದೆ? ಪಿಕ್ಚರ್ ಗೊತ್ತಿಲ್ಲ. ಐ ಥಿಂಕ್ ಇಟ್ ಇಸ್ ಡೈನೋಸರಸ್. ಡೈನೋಸರ್ ಹಿಂಗಿರುತ್ತಾ ಅಲ್ವಾ? Horse. ಪಿಗ್ಗಲೆಲ್ಲ ಇರುತ್ತೆ. ಹಾರ್ಸ್ ಏ ಹೌದು, ಹಾರ್ಸೆ. ಏನೋ ಒಂದು ಪಿಕ್ಚರ್. ರೆಡ್ ಪೆನ್. ಇವಾಗ ಏನ್ ಮಾಡ್ತಿರೋದಮ್ಮ? ಡಬ್ಬಿ ಎಲ್ಲ ಕ್ಲೀನ್ ಮಾಡಿ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿಡ್ತಾ ಇದ್ದೀನಿ ಗಲೀಜಾಗ್ಬಾರ್ದು ಅಂತ. ಹೌದಾ? ಬರೀ ಎಣ್ಣೆ ಮಾತ್ರ ಸರುತ್ತಾ ಇಲ್ವಾ? ಇದು ಎಣ್ಣೆ ಎಲ್ಲ ಕಡೆ ಹಿಟ್ಟು ಡಬ್ಬ. ಕಿಚನ್ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರ್ಯಾಕ್ದು ಸ್ಟೆಪ್ ಬೈ ಸ್ಟೆಪ್ ನಾನು ತೆಗೆದು ಎಲ್ಲ ಡಬ್ಬಿಗಳನ್ನ ಒರೆಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಡಬ್ಬಿ ಎಲ್ಲ ವಾರ್ಡ್ರೋಬ್ ಒಳಗಡೆ ಇಡೋದ್ರಿಂದ ಜಾಸ್ತಿ ಧೂಳಾಗೋದಿಲ್ಲ. ಆ್ಯಂಡ್ ಎವ್ರಿ ಮಂತ್ ನಾನು ರೇಷನ್ನ ಫಿಲ್ ಮಾಡಬೇಕಾದ್ರೆ ಕ್ಲೀನ್ ಮಾಡಿನೇ ಇಟ್ಟಿರ್ತೀನಿ. ಸೊ ಎಕ್ಸ್ಟ್ರಾ ಕೆಲಸ ಏನೂ ಆಗೋಲ್ಲ. ಒದ್ದೆ ಬಟ್ಟೆಲೆಲ್ಲ ಡಬ್ಬಿಗಳನ್ನ ಒರೆಸ್ಕೊಂಡು ರ್ಯಾಕೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಡಬ್ಬಿಗಳನ್ನ ಆ ಜಾಗದಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಸೊ ದಟ್ ಕೆಲಸನೂ ಬೇಗ ಆಗುತ್ತೆ, ಈಸಿ ಆಗುತ್ತೆ ಅಂತ. ಫ್ರಿಜ್ನ ಕೂಡ ಬೇಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ವಿತ್ ದ ಹೆಲ್ಪ್ ಆಫ್ ಕೂಲಿಂಗ್ ಲಿಕ್ವಿಡ್. ಇದು ಬಂದುಬಿಟ್ಟು ನನ್ನ ಗೋ ಟು ಕ್ಲೀನಿಂಗ್ ವೆಪನ್ ಅಂತ ಹೇಳ್ಬೋದು. ನಾನು ಯೂಶ್ವಲಿ ಏನೇ ಕ್ಲೀನ್ ಮಾಡಿದ್ರು ಮನೆಯಲ್ಲಿ ಈ ಕೂಲಿಂಗ್ ಲಿಕ್ವಿಡ್ನ ಯೂಸ್ ಮಾಡ್ತೀನಿ. ಇಟ್ ಗಿವ್ಸ್ ಅ ಶೈನ್ ಮತ್ತು ಕ್ವಿಕ್ಕಾಗೂ ಕೂಡ ಏನೇ ಕೊಳೆ ಇದ್ರೂ ಬೇಗ ಹೋಗುತ್ತೆ. ಜಸ್ಟ್ ಸ್ಪ್ರೇ ಮಾಡಿ ಅದನ್ನ ಬಟ್ಟೆಲಿ ಒರೆಸ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ನಮ್ಮ ಕ್ಲೀನಿಂಗ್ ಕೆಲಸನ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಬೇಗ ಫ್ರೆಶ್ ಅಪ್ ಆಗಿ ಸಿಗುವ. ನನ್ನ ಮಗಳದ್ದು PTM ಇದೆ ಸ್ಕೂಲಲ್ಲಿ. ಸೊ ನಾನು, ನಮ್ಮ ವೈಫು, ನನ್ನ ಮಗಳು ಹೋಗ್ತಾ ಇದ್ದೀವಿ. ಸೊ PTMಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಟೆಸ್ಟ್ ಇತ್ತು. ಸೊ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀವಿ ಸ್ಕೂಲ್ಗೆ ಅಡ್ಮಿಷನ್ ಆದಾಗಿದ್ದ PTM.
ಸೊ ನೋಡೋಣ ಅವಳದು ರಿಸಲ್ಟ್ ಏನು ಬಂದಿದೆ ನೋಡ್ಕೊಂಡು. ಸ್ಕೂಲಿಗೆ ಹೋಗಿ ಅವಳದು ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಅವ್ರ ಕ್ಲಾಸ್ ಟೀಚರ್ ಕಡೆಯಿಂದ ಒಳ್ಳೆ ಫೀಡ್ಬ್ಯಾಕ್ ಸಿಕ್ತು. ಅಕಾಡೆಮಿಕ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರು, ವಿಚ್ ವಾಸ್ ಅ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಅಸ್ ಆಸ್ ಅ ಪೇರೆಂಟ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.